ಹಾಯ್ ಎವ್ರಿವನ್, ಇದು ಬಳೆಶಾಸ್ತ್ರ ಆದಮೇಲೆ ಇಲ್ಲಿ ನಾವು ಹಸೆ ಬರ್ಕೋತಾ ಇದ್ದೀವಿ. ಎಲ್ಲ ದೊಡ್ಡವರು ಹಸೆ ಬರಿತಾ ಇದ್ದಾರೆ ಭತ್ತದಲ್ಲಿ. ಬಳೆಶಾಸ್ತ್ರ 1:30ವರೆಗೂ ಏನೋ ನಡೀತು. ಅದಾದ್ಮೇಲೆ ಹಸೆ ಬರ್ಕೋತಾ ಇದ್ದೀವಿ. ಏನ್ ಮಾಡ್ಬೇಕಂತ ಹೇಳಿ, ಏನ್ ಮಾಡ್ಬೇಕಂತ ಹೇಳಿ. ಇಲ್ಲ ಇವಾಗ ಯಾವ ಬಟನ್ ಎಲ್ಲೈತೆ ಬಟನ್ ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೇಳ್ಬೇಕು ನೀವು, ಅದ ರಿಪೀಟ್ ಮಾಡಿ ಬರುತ್ ಮಾಡಿ. ಶೇರ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆನಾ? ಫಸ್ಟ್ ಏನ್ ಮಾಡ್ಬೇಕು? ಲೈಕ್ ಮಾಡಬೇಕು. ಅಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಹಸೆ ಎಲ್ಲ ಬರೆದಾದ್ಮೇಲೆ ಫೈನಲ್ ಲುಕ್ ಈ ಥರ ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕಿದ್ದಾರೆ. ನಾವು ಹಸೆ ಬರೆಯೋ ಗ್ಯಾಪಲ್ಲಿ ಸೈಡಲ್ಲಿ ಮಾತಾಡ್ತಾಯಿದ್ವಿ, ಎಲ್ಲ ಹೆಂಗಸರೆಲ್ಲ ಮಾತಾಡಿಕೊಂಡು ಕಾಮಿಡಿ ಮಾಡ್ತಾಯಿದ್ವಿ. ಅದಾದಮೇಲೆ ಹಸೆ ಮೇಲೆ ಹುಡುಗನ ಕರ್ಕೊಂಬಂದು ಕೂರಿಸಿದ್ವಿ. ಅವ್ನಿಗೆ ಅರ್ಶಿನ ಹಚ್ಬೇಕಲ್ಲ, ಅದಕ್ಕೋಸ್ಕರ ಕರ್ಕೊಂಬಂದಿಲ್ಲಿ ಕೂರಿಸ್ತಾಯಿದ್ದೀವಿ. ಅದ್ರ ಮುಂದೆ ಒಂದು ಬುಟ್ಟಿ ಇಡ್ತಿದ್ದಾರೆ. ಆ ಬುಟ್ಟಿಗೆ ಭತ್ತನ ಹಾಕ್ಕೊತಾರೆ. ನೆಕ್ಸ್ಟು ಏನೇನೋ ಶಾಸ್ತ್ರಗಳೆಲ್ಲ ಮಾಡಿಟ್ಟಿದ್ದಾರೆ 1 by 1. ನಾನು ಇದೆಲ್ಲ ನೋಡಿರಲಿಲ್ಲ. ಇದನ್ನೆಲ್ಲ ನೀಟಾಗಿ ಹತ್ರದಿಂದ ನೋಡ್ತಾ ಇದ್ದೀನಿ. ನಾವು ಮನೆಯಲ್ಲೇ ಮದುವೆ ಮಾಡಿದ್ರಿಂದ ಇದೆಲ್ಲನೂ ಮನೆಯಲ್ಲೇ ನಾವು ದೇವಸ್ಥಾನದಲ್ಲಿ ಮದುವೆ ಮಾಡೋದ್ರಿಂದ ಎಲ್ಲನೂ ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ ಶಾಸ್ತ್ರಗಳನ್ನೆಲ್ಲ. ಇಲ್ಲಂದರೆ ಇದೆಲ್ಲ ಚೌಟ್ರಿನಲ್ಲಿ ಮಾಡ್ಕೊತಾರೆ. ನಾವು ಮನೆಯಲ್ಲಿ ಮಾಡಿದ್ದೀವಿ. ನಾವು ಸಿಂಪಲಾಗಿ ದೇವಸ್ಥಾನದಲ್ಲಿ ಮದುವೆನ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಅದಕ್ಕೂ ಭತ್ತನೆಲ್ಲ ಹಾಕ್ಕೋತಾ ಇದ್ದಾರೆ. ಭತ್ತ ಎಲ್ಲ ಹಾಕಿ ಹೂವು ಎಲ್ಲ ಇಕ್ಕಿ ಅದಕ್ಕೋಸ್ಕರ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿ. ನೋಡಿ ಕ್ಯಾಮ್ರಾಮೆನ್ ಎಲ್ಲ ಹೋಗ್ತಾ ಇದ್ದಾರೆ. ಮಿಡ್ನೈಟು 2 ಗಂಟೆ ಏನೋ ಆಗಿದೆ ಗೈಸ್. ಅರ್ಶಿನ ಶಾಸ್ತ್ರ ಟೈಮು 2 ಗಂಟೆ ಆಗಿದೆ ಮಿಡ್ನೈಟು. ನೋಡಿ ಎಲ್ಲ ಹೆಂಗಸ್ರುಗಳು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದೀವಿ, ಹರಟೆ ಹೊಡ್ಕೊಂಡು. ಎಲ್ರಿಗೂ ನಿದ್ದೆ ಮಂಪ್ರು, ಎಲ್ರಿಗೂ ನಿದ್ದೆ ಬರ್ತಾ ಇದೆ. ವಾಲ್ಗದವರು ಸಹ ಅಲ್ಲೇ ವಾಲ್ಗ ಊದ್ತಾ ಇದ್ದಾರೆ. ನೆಕ್ಸ್ಟು ಭತ್ತನ ಕುಟ್ತಾ ಇದ್ದಾರೆ ಇಲ್ಲಿ 3 ಜನ. ಒನ್ಕೆಲಿ ಒನ್ಕೆಗೆಲ್ಲ ಪೂಜೆ ಮಾಡ್ಕೊಂಡಿದ್ದಾರೆ. ಹೂವು ಎಲ್ಲ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು. ಅದಕ್ಕೆ ನವಧಾನ್ಯನೆಲ್ಲ ಕಟ್ಕೊಂಡಿದ್ದಾರೆ. ಕಟ್ಟಿ ಅದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಬೇರೆ ಅಡ್ಡಡ್ಡ ಬರ್ತಾಯಿದ್ರು. ಇವಾಗ ಅದನ್ನು ಕುಟ್ತಾ ಇದ್ದಾರೆ ಭತ್ತನ. ಸುಮ್ಮನೆ ಲೈಟಾಗಿ ಕುಟ್ಕೊತಾರೆ ಅಷ್ಟೇ. ನೆಕ್ಸ್ಟು ಒಬ್ಬರಿಂದ ಒಬ್ಬರ ಕೈಗೆ ಒನ್ಕೆನ ಚೇಂಜ್ ಮಾಡ್ಕೋತಾ ಇದ್ದಾರೆ. ಚೇಂಜ್ ಮಾಡಿಕೊಂಡು ಸ್ವಲ್ಪ ಕುಟ್ಟುತ್ತಾ ಇದ್ದಾರೆ ಅಷ್ಟೇ. ಅದೊಂದು ಶಾಸ್ತ್ರ ಅಲ್ವಾ. ನೆಕ್ಸ್ಟು ಅದನ್ನೆಲ್ಲ ಎತ್ತಿಡ್ತಾ ಇದ್ದಾರೆ. ಎತ್ತಿಟ್ಟು ಇವಾಗ ಅರ್ಶಿನ ಹಚ್ಕೋತಾ ಇದ್ದಾರೆ. ಅರ್ಶಿನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವಾಗ ಹುಡುಗಂಗೆ. ಅದು ಮನೆಯಲ್ಲೇ ಮಾಡಿರೋ ಅರ್ಶಿನ, ನಮ್ಮ ಅತ್ತೆ ಬೆಳೆದಿರೋದು ಅರ್ಶಿನ ಮನೆಯಲ್ಲೇ. ಅದನ್ನು ಹಚ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಬಾದಾಮಿ ಮತ್ತು ರೋಸ್ ವಾಟರ್ನ ಮಿಕ್ಸ್ ಮಾಡಿ ಹಚ್ತಾ ಇದ್ದಾರೆ. ನಾನು ಕೂಡ ಇಲ್ಲಿ ನಮ್ಮ ಮೈದಂಗೆ ಅರ್ಶಿನ ಹಚ್ತಾ ಇದ್ದೀನಿ. ನಾನು ಮೈದಾ ಅನ್ನೋದಕ್ಕಿಂತ ಹೆಚ್ಚಾಗಿ ತಮ್ಮನ ಥರನೇ ನಾನು ನೋಡಿರೋದು. ಅವನು ಅಷ್ಟೇ ನಾನು ಯಾವತ್ತು ಅತ್ತಿಗೆ ಅಂತ ಕರೆದಿಲ್ಲ, ಅಕ್ಕ ಅಂತಲೇ ಕರೀತಾನೆ. ಅಕ್ಕ ತಮ್ಮ ಥರನೇ ನಾವು ಯಾವಾಗಲೂ ಇರೋದು. ನಾನು ಕೂಡ ಇವ್ನಿಗೆ ಅರ್ಶಿನ ಎಲ್ಲ ಹಚ್ಕೊತಾ ಇದ್ದೀನಿ. ಮಿಡ್ನೈಟ್ ಆಗಲೇ 2:30 ಏನೋ ಆಗಿದೆ ಗೈಸ್. ಎಲ್ರಿಗೂ ನಿದ್ದೆ ಜಾಸ್ತಿ ಬರ್ತಾಯಿದ್ದೆ. ಅರ್ಶಿನ ಎಲ್ಲ ಹಚ್ಚಿ ನೆಕ್ಸ್ಟ್ ಕಲಶಕ್ಕೆಲ್ಲ ನಾನು ಅಕ್ಷತೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದು ಭತ್ತ ಕೊಟ್ಟಿದ್ರಲ್ಲ ಅದು. ನೆಕ್ಸ್ಟು ನಮ್ಮ ಮೈದಂಗೂ ಕೂಡ ಅಕ್ಷತೆನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಎಲ್ರಿಗೂ ನಿದ್ದೆ ಬರ್ತಾಯಿತ್ತು ಅಂಥೇಳಿ ಆ ಗ್ಯಾಪಲ್ಲಿ ಸ್ವಲ್ಪ ಟೀ ಮಾಡ್ಕೊಂಬಂದು ಕೊಡ್ತಾಯಿದ್ದೀವಿ. ನೋಡಿ ಕ್ಯಾಮ್ರಾಮ್ಯಾನ್ಗಳೆಲ್ಲ ಇಲ್ಲೇ ಇದ್ದಾರೆ. ಅದಾದಮೇಲೆ ಹುಡುಗಂಗೆಲ್ಲ ಹಚ್ಚಿ ಒಳಗಡೆ ಕರ್ಕೊಂಡು ಹೋದ್ವಿ. ಅದಾದಮೇಲೆ ನಮ್ಮ ಹುಡುಗಿನ ಕರೆದ್ವಿ. ಹುಡುಗಿಗೆ ಇವಾಗ ಅರ್ಶಿನ ಮಾಡಿಸ್ತಾಯಿದ್ದೀವಿ. ಬಟ್ ನನಗೆ ಹುಡುಗಿಗೆ ಅರ್ಶಿನ ಹಚ್ಚೋಕ್ಕಾಗಲಿಲ್ಲ. ಬೇಜಾರಾಗೋಯ್ತು ನನಗೆ, ನಮ್ಮ ಹುಡುಗಿಗೆ ಅರ್ಶಿನ ಹಚ್ಚೋಕ್ಕಾಗಲಿಲ್ವಲ್ಲ ಅಂತ. ಹುಡುಗಂಗೆಲ್ಲ ಹಚ್ಬಿಟ್ಟು ನಾವು ಒಳಗೆ ಕರ್ಕೊಂಡೋದ್ವಿ. ಆ ಗ್ಯಾಪಲ್ಲಿ ಎಲ್ಲರೂ ರೆಡಿ ಆದ್ವಿ. ಮಿಡ್ನೈಟ್ ಆಗಲೇ 3 o'clock ಆಗಿತ್ತು. ಬೆಳಗ್ಗೆನೇ 6 ಗಂಟೆ ಅಷ್ಟು ಟೆಂಪಲ್ಗೆ ಹೋಗ್ಬೇಕಿತ್ತಲ್ಲ ಅಂತ ನೋಡಿ ಇಲ್ಲಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಅವ್ರವ್ರ ಪಾಡಿಗೆ. ನಮ್ಮ ನಿಧಿ ನೋಡಿ ಅವಳೇ ರೆಡಿ ಆಗಿಬಿಟ್ಟಿದ್ದಾಳೆ ಗೈಸ್, ಹೆಂಗೆ ರೆಡಿ ಆಗಿದ್ದಾಳೆ ನೋಡಿ. ಅದಾದಮೇಲೆ ಟೆಂಪಲ್ಗೆ ಹೋದ್ವಿ. 6:30 ಅಷ್ಟೊತ್ತಿಗೆ ಹೋದ್ವಿ ಎಲ್ಲ ರೆಡಿಯಾಗಿ. ಅದಾದಮೇಲೆ ಇಲ್ಲಿ ಹುಡುಗಂಗೆ ಪಾದ ಪೂಜೆ ಮಾಡ್ಕೊತಾ ಇದ್ದಾರೆ. ಹೆಣ್ಣು ಕೊಡೋ ಅತ್ತೆ ಮಾವ ಇವರು
ಪಾದಪೂಜೆ ಎಲ್ಲ ಮಾಡಿಕೊಂಡು ಸೊ ಅವರಿಗೆ ಅವ್ರು ತಂದಿರೋವಂಥದ್ದೇನೋ ಗೋಲ್ಡ್ ಎಲ್ಲ ಕೊಟ್ಟೆಲ್ಲ ಮಾಡಿದ್ರು. ಸೊ ಅದಾದಮೇಲೆ ಇಲ್ಲಿ ಕಾಶಿ ಯಾತ್ರೆಗೆ ಹೋಗೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ಛತ್ರಿಗೆಲ್ಲ ಹೂವು ಎಲ್ಲ ಹಾಕಿ ಏನೇನೋ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನೋಡಿ ನನ್ನ ಮಗ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಸೊ ಹುಡ್ಗನೂ ವೆಯ್ಟ್ ಮಾಡ್ತಾಯಿದ್ದಾನೆ, ಏನೇನೋ ಮಾಡ್ತಾರಲ್ಲಪ್ಪ ಇವರು ಅಂತ. ಸೊ ಒಂದು ಫಸ್ಟ್ನಲ್ಲಿ ನನಗೊಂದು ಡ್ರೆಸ್ಸು ಸಖತ್ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ನೋಡಿರಿ, ಸಿಂಪಲಾಗಿ ನಾವಿಲ್ಲಿ ಡೆಕೋರೇಷನ್ ಮಾಡಿಸಿದ್ವಿ ಮಂಟಪದಲ್ಲಿ. ಸೊ ನಮ್ಮ ಮನೆ ದೇವರ ಆಶೀರ್ವಾದದಿಂದ ನಮ್ಮ ಹುಡುಗಲ್ಲಿ ಮದುವೆ ಆಗ್ತಿದ್ದಾರೆ. ನಮ್ಮ ಕಾಲಭೈರವೇಶ್ವರ ಆಶೀರ್ವಾದದಿಂದ ಮದುವೆ ಮಾಡ್ಕೋತಿದ್ದಾರೆ. ಸೊ ಫೈನಲಿ ಮದುವೆ ಆಗೋಯ್ತು ಗಾಯ್ಸ್. ಹ್ಯಾಪಿ ಮ್ಯಾರಿಡ್ ಲೈಫ್. 100 ಕಾಲ ಚೆನ್ನಾಗಿ ಬಾಳಿ ನಗ್ನಗ್ತಾ ಸಂತೋಷದಿಂದ ಕಾಲಭೈರವೇಶ್ವರನ ಆಶೀರ್ವಾದದಿಂದ ಚೆನ್ನಾಗಿ ಬಾಳಿ. ಸೊ ಫೈನಲಿ ಎಲ್ಲ ಮದುವೆ ಎಲ್ಲ ಆಯಿತು. ಎಲ್ಲ ಖುಷಿಯಿಂದ ಮದುವೆ ಎಲ್ಲ ನಡೆಸ್ಕೊಟ್ರು. ತಾಳಿ ಎಲ್ಲ ಕಟ್ತಾ ಇದ್ದಾರೆ. ಸೊ ಕಟ್ಟಿದ್ದೆಲ್ಲ ಆಯಿತು. ಅದಾದಮೇಲೆ ಎಲ್ಲ ಅದಿದು ಶಾಸ್ತ್ರಗಳೆಲ್ಲ ಆಯಿತು. ನೆಕ್ಸ್ಟ್ ಅರುಂಧತಿ ನಕ್ಷತ್ರನ ತೋರಿಸ್ತಾ ಇದ್ದಾರೆ. ಅಲ್ಲಿ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ. ಸೊ ನಾವು ಅಷ್ಟೇ ನೆಕ್ಸ್ಟ್ ಎಲ್ಲ ಫೋಟೋಶೂಟೆಲ್ಲ ಮಾಡ್ಕೊಂಡ್ವಿ. ಎಲ್ರೂ ಫೋಟೋಶೂಟೆಲ್ಲ ಆಯಿತು. ಬಾಯ್.